ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು. ಹಾಗೂ ನಮ್ಮ ಒಂದು ಪ್ರಾರ್ಥನಾ ಕೂಟಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ನ ಮೂಲಕವಾಗಿ ಜಾಯ್ನ್ ಆಗುವುದಾದರೆ ನಿಮಗೆ ಲಿಂಕ್ಗಳು ಲಭ್ಯವಾಗ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂಜಾನೆಯ ಸಮಯದಲ್ಲೂ ವಾಕ್ಯವನ್ನು ಕೇಳಬೇಕಾದ್ರೆ ವರ್ಡ್ ಆಫ್ ಟ್ರೂತ್ ಎಂಬ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಕೂಡ ನೀವು ಮುಂಜಾನೆ ವಾಕ್ಯಗಳನ್ನು ಕೇಳಬಹುದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ, ನೀವು ಅದನ್ನು ನೋಡಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಯಾವುದಾಗಿದೆ ಅಂದರೆ, ಪ್ರಾರ್ಥನೆ ಎಂದರೇನು, ನಮ್ಮ ಪ್ರಾರ್ಥನೆಯಲ್ಲಿ ಇರಬೇಕಾದಂತಹ ವಿಷಯಗಳು ಹಾಗೂ ಯಾವ ವಿಷಯಗಳು ನಮ್ಮ ಪ್ರಾರ್ಥನೆಯಲ್ಲಿ ಇರಬಾರದು ಎಂದು ನಾವಿವತ್ತು ಧ್ಯಾನಿಸಲಿದ್ದೇವೆ. ಈ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾದ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಸಂದೇಶ ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ನಿನ್ನನ್ನು ಅರಿಯದೇ ಇರುವಂತಹ ಜನರು ಇದನ್ನು ವೀಕ್ಷಿಸುವಾಗ ದೇವರೇ, ಅವರ ಹೃದಯಗಳಲ್ಲಿ ನಿನ್ನ ಪ್ರೀತಿಯನ್ನು ಅವರು ಕಂಡುಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್. ಪ್ರಾರ್ಥನೆ ಎಂಬುದಾಗಿ ನಾವು ನೋಡುವುದಾದರೆ, ಪ್ರಾರ್ಥನೆ ಎಂಬುದು ನಾವು ದೇವರೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ಅನೇಕ ಸಮಯಗಳಲ್ಲಿ ನಾವು ಈ ವಿಷಯಗಳನ್ನು ಧ್ಯಾನಿಸಿದ್ದೇವೆ. ಪ್ರಾರ್ಥನೆಯು ನಮಗೆ ದೇವರೊಟ್ಟಿಗೆ ನಾವು ಒಂದು ಸಂಬಂಧವನ್ನು ಇಟ್ಟುಕೊಳ್ಳಲು ಆಗಿರಬಹುದು ಅಥವಾ ಮಾತನಾಡಲಾಗಿರಬಹುದು, ಅದು ನಮಗೆ ಸಹಕಾರಿಯಾಗಿದೆ. ಆದರೆ ಇಂದು ಅನೇಕರು ಕೂಡ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರ ಪ್ರಾರ್ಥನೆಯು ಒಂದೊಂದು ರೀತಿಯಾದಂತಹ ಪ್ರಾರ್ಥನೆಗಳಾಗಿರ್ತದೆ. ಕೆಲವರಿಗೆ ದುಃಖ ಬಂದಾಗ, ಕಷ್ಟ ಬಂದಾಗ, ಮಾತುಗಳ ಮೂಲಕವಾಗಿ ಹೇಳಿಕೊಳ್ಳದೇ ಇದ್ದಾಗ ಕಣ್ಣುಗಳಲ್ಲಿ ನೀರು ಬರುವುದು ಕೂಡ ಅದು ಒಂದು ಪ್ರಾರ್ಥನೆಯಾಗಿದೆ. ವೇದನೆಯಲ್ಲಿರುವಾಗ, ಸಂಕಟಗಳಲ್ಲಿರುವಾಗ ಆ ಕಣ್ಣಲ್ಲಿ ಕೆಲವೊಮ್ಮೆ ಕಣ್ಣೀರುಗಳು ತುಂಬ ಅನ್ಕಂಟ್ರೋಲ್ ಆಗಿ ಬರ್ತಾ ಇರ್ತದೆ. ಅದು ಕೂಡ ಒಂದು ಪ್ರಾರ್ಥನೆಯ ಫಾರ್ಮ್ ಆಗಿದೆ. ಆದರೆ ಇಂದು ಪ್ರಾರ್ಥನೆ ಎಂದು ಹೇಳುವುದಾದರೆ, ಒಬ್ಬೊಬ್ಬ ಮನುಷ್ಯನು ಕೂಡ ಒಂದೊಂದು ವಿಧವಾಗಿ ಪ್ರಾರ್ಥನೆಗಳನ್ನು ಮಾಡ್ತಾನೆ. ಕೆಲವರು ನೋಡುವುದಾದರೆ ಕೆಲವು ರೀತಿಯಾದಂತಹ ಆಚರಣೆಗಳ ಮೂಲಕವಾಗಿ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಕೆಲವರು ಸಮಯಗಳನ್ನು ನಿಗದಿಪಡಿಸಿಕೊಂಡು ಪ್ರಾರ್ಥನೆಗಳನ್ನು ಮಾಡ್ತಾರೆ. ಆದರೆ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಬಹುಮುಖ್ಯವಾಗಿ ಇರುವಂತಹ ಒಂದು ಅಂಶ ಯಾವುದಂದರೆ, ಯಾರ ಸಂಗಡ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಯಾರ ಬಳಿ ನಮ್ಮ ದುಃಖವನ್ನು ಹೇಳಿಕೊಳ್ತಾ ಇದ್ದೇವೆ. ಇಂದಿನ ದಿನಗಳಲ್ಲಿ ಮನುಷ್ಯನು ನೋಡುವಾಗ ತಮ್ಮ ದುಃಖಗಳನ್ನು ಮನುಷ್ಯನ ಬಳಿಯಲ್ಲಿ ಹೇಳಿಕೊಳ್ತಾನೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಯೂನಿವರ್ಸ್ನ ಮೇಲೆ ನಂಬಿಕೆ ಇಡ್ತಾರೆ. ಇನ್ನು ಕೆಲವರು ಅವರ ಮೇಲೆ ಅವರು ನಂಬಿಕೆಗಳನ್ನು ಇಟ್ಟುಕೊಳ್ತಾರೆ. ಇನ್ನು ಕೆಲವರು ಬೇರೆಯ ಆಚರಣೆ ವಿಚಾರಗಳನ್ನು ಪ್ರಾರ್ಥನೆಯ ವಿಚಾರದಲ್ಲಿ ಇಟ್ಟುಕೊಂಡಿರ್ತಾರೆ. ಆದರೆ ಪ್ರಾರ್ಥನೆ ಎಂಬುದನ್ನು ನಾವು ನೋಡುವುದಾದರೆ, ಯೇಸು ಸ್ವಾಮಿಯು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಎಂದು ನಾವು ಸತ್ಯವೇದದಲ್ಲಿ ಓದಲ್ಪಡ್ತೇವೆ. ಯೇಸು ಕ್ರಿಸ್ತನನ್ನ ಅರಿಯದೇ ಇರುವಂತವರಿಗೂ ಕೂಡ ಯೇಸು ಕ್ರಿಸ್ತನ ಕುರಿತಾದಂತ ಇತಿಹಾಸ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಆತನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದನು. ಆತನು ಪ್ರಾರ್ಥನೆಯನ್ನ ಮಾಡುವಾಗ ಯಾವಾಗಲೂ ಪರಲೋಕದಲ್ಲಿರುವಂತಹ ತಂದೆಯೇ ಎಂದು ತನ್ನ ತಂದೆಯ ಒಂದು ಹೆಸರನ್ನ ಯಾವಾಗಲೂ ತಿಳಿಸುವುದನ್ನು ನಾವು ಗಮನಿಸಬಹುದಾಗಿದೆ. ಯಾಕೆ ಇಲ್ಲಿ ಪರಲೋಕದಲ್ಲಿರುವ ತಂದೆಯನ್ನ ಆತನು ಹೆಸರಿಡಿದು ಅದನ್ನ ಹೆಚ್ಚು ಹೈಲೈಟ್ ಮಾಡ್ತಾ ಇದ್ದಾರೆ ಎಂದು ನಾವು ನೋಡುವುದಾದರೆ, ತಾನು ಯಾರೊಟ್ಟಿಗೆ ಪ್ರಾರ್ಥಿಸ್ತಾ ಇದ್ದೇನೆ, ತಾನು ಯಾರೊಟ್ಟಿಗೆ ಸಂಬಂಧದಲ್ಲಿ ಇದ್ದೇನೆ ಎಂದು ಅದು ತೋರಿಸುವಂಥದ್ದಾಗಿದೆ. ಇವತ್ತು ಅನೇಕರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ, ಆದರೆ ಅವರ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಅವರ ಕಣ್ಣೀರುಗಳಿಗೆ ಸಮಾಧಾನವಿಲ್ಲ, ಅವರ ದುಃಖಗಳಿಗೆ ಬಿಡುಗಡೆ ಇಲ್ಲ, ಅವರ ಸಂಕಟಗಳಿಗೆ ಬಿಡುಗಡೆ ಇಲ್ಲ. ಕಾರಣ ಏನೆಂದರೆ, ಅವರು ಯಾರೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ ಎಂಬ ವಿಷಯವೇ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಕಾರಣ ಏನೆಂದರೆ, ಕೆಲವರು ಯೂನಿವರ್ಸಿಗೆ ಒಂದು ಪ್ರಕೃತಿಗೆ ಪ್ರಾರ್ಥನೆ ಮಾಡ್ತಾರೆ, ಇನ್ನು ಕೆಲವರು
ಇನ್ನೂ ಆಚರಣೆಗಳು, ತಾವು ನಂಬಿರುವಂತಹ ಕಾರ್ಯಗಳಿಗೆ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಆದರೆ ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಕಾರ್ಯಗಳು ಮಾಡಿದ್ರು, ತಾತ್ಕಾಲಿಕವಾದಂಥ ಬಿಡುಗಡೆ ಮಾತ್ರ ಕೆಲವರು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಉಂಟೆ ಹೊರತು ನಿಮ್ಮ ಸೃಷ್ಟಿಕರ್ತನನ್ನ ನೀವು ಪ್ರಾರ್ಥನೆ ಮಾಡದೆ ಬೇರೆ ಎಲ್ಲಿಯೋ ಯಾವುದೋ ಆಚರಣೆ ವಿಚಾರಗಳಿಗೆ ನೀವು ಹೋಗಿ ಪ್ರಾರ್ಥನೆಗಳನ್ನು ಮಾಡುವುದಾದರೆ ನಿಮಗೆ ಖಂಡಿತವಾಗಿಯೂ ಅಲ್ಲಿ ಉತ್ತರ ಸಿಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಯಾವ ಪ್ರತಿಫಲವನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡುವುದಾದರೆ ಪ್ರಾರ್ಥನೆ ಎಂಬುದು ನಾವು ದೇವರೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ಕಾನ್ವರ್ಸೇಷನ್ ವಿತ್ ಗಾಡ್. ಪ್ರತಿಯೊಂದು ಮಾತುಕತೆಯು ಎಲ್ಲಿ ಪ್ರಾರಂಭವಾಗ್ತದೆ ಅಂದರೆ ನಾವು ಮಾತನಾಡುವಂತಹ ವ್ಯಕ್ತಿಯ ಕುರಿತಾಗಿ ನಮಗೆ ಚೆನ್ನಾಗಿ ತಿಳಿದಿರುವಾಗ ನಾವು ಮಾತನಾಡಲು ಸಾಧ್ಯವಾಗ್ತದೆ. ಎಷ್ಟೋ ಜನರು ತಾವು ಯಾರೊಟ್ಟಿಗೆ ಮಾತನಾಡ್ತಾ ಇದ್ದೇವೆ, ತಾವು ಯಾರ ಬಳಿಯಲ್ಲಿ ಕಣ್ಣೀರಾಗ್ತಾ ಇದ್ದೇವೆ, ತಾವು ಯಾರನ್ನ ಕೂಗುತ್ತಾ ಇದ್ದೇವೆ ಎಂದು ಗೊತ್ತಿಲ್ಲದೆ ಕೂಗುವವರಾಗಿದ್ದಾರೆ. ಹಾಗಾದರೆ ಅವುಗಳ ವಿಷಯವಾಗಿ ಸತ್ಯವೇದ ಏನೆಂದು ಹೇಳ್ತದೆ ಎಂದು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 115ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ರಕ್ಷಕನು ಯೆಹೋವನೊಬ್ಬನೇ. ಹಾಗಾದರೆ ನನ್ನನ್ನು ನಿಮ್ಮನ್ನು ರಕ್ಷಿಸಲಿಕ್ಕೆ ಯೇಸುವಿನಿಂದ ಮಾತ್ರ ಸಾಧ್ಯ. ಯಾಕೆಂದರೆ ನಮ್ಮ ಸೃಷ್ಟಿಯ ಕರ್ತನು ಆತನಾಗಿದ್ದಾನೆ. ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಸೃಷ್ಟಿ ಕರ್ತನನ್ನು ನಾವು ಪ್ರೀತಿಸಬೇಕು, ನಾವು ಆರಾಧಿಸಬೇಕು, ಆತನ ಬಳಿ ಪ್ರಾರ್ಥನೆ ಮಾಡಬೇಕು. ಅದನ್ನು ಬಿಟ್ಟು ನಾವು ಬೇರೆ ಕಡೆ ಎಲ್ಲಿಯೂ ಕೂಡ ನಾವು ಉತ್ತರಕ್ಕಾಗಿ ಹುಡುಕಿದ್ರು ನಾವು ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಯಾಗಿ ನಾವು ಹೇಳುವಾಗ, ನಿಮಗೆ ನೀರು ಬೇಕಾದಾಗ ನೀವು ಬಾವಿಯ ಬಳಿಯಲ್ಲಿ ಅಥವಾ ಕೆರೆಯ ಬಳಿಯಲ್ಲಿ ನೀರು ನಿಮಗೆ ಎಲ್ಲಿ ಲಭ್ಯವಿದೆಯೋ ಅಲ್ಲಿ ಹೋಗಿ ನೀವು ನೀರನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಇರ್ತದೆ. ನೀರನ್ನು ನೀವು ಹುಡುಕಿಕೊಂಡು ಮರುಭೂಮಿಗೆ ಹೋದಾಗ ನಿಮಗೆ ಅಲ್ಲಿ ನೀರನ್ನು ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ನಮ್ಮನ್ನ ತಿಳಿದಾತನನ್ನ, ನಮ್ಮನ್ನ ನೋಡುವಾತನನ್ನ, ನಮಗಾಗಿ ಪ್ರಾಣ ಕೊಟ್ಟಂತ ದೇವರ ಬಳಿ ನಾವು ಪ್ರಾರ್ಥಿಸಬೇಕು. ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಹೀಗೆ ಓದಲ್ಪಡ್ತೇವೆ, 6ನೇ ಅಧ್ಯಾಯ 8ನೇ ವಚನದಲ್ಲಿ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ನೀವು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮ್ಮ ತಂದೆಗೆ ಏನೆಲ್ಲ ಅವಶ್ಯಕತೆ ಇದೆ ನಿಮಗೆ ಎಂದು ಗೊತ್ತಿದೆ. ಯಾಕೆಂದರೆ ಆತನು ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿದ್ದಾನೆ. ಇಂದು ಎಷ್ಟೋ ಜನರಿಗೆ ತನ್ನ ಸೃಷ್ಟಿಕರ್ತನು ಯಾರೆಂದು ತಿಳಿಯದೆ ಅವರು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಎಂಬುದು ನಾವು ನೋಡುವುದಾದರೆ ಅದರ ಮಂತ್ರವನ್ನು ಜಪಿಸುವುದು ಮಾತ್ರ ಪ್ರಾರ್ಥನೆ ಅಲ್ಲ. ಪ್ರಾರ್ಥನೆ ಎಂಬುದು ಒಂದು ಧಾರ್ಮಿಕವಾದ ಆಚರಣೆ ಅಲ್ಲ. ಪ್ರಾರ್ಥನೆ ಎಂಬುದು ನಮ್ಮ ಕಷ್ಟಗಳನ್ನು ದುಃಖಗಳನ್ನು ಹೇಳಿಕೊಳ್ಳಲಿಕ್ಕೆ ಮಾತ್ರ ಇರುವಂಥದ್ದು ಪ್ರಾರ್ಥನೆ ಅಲ್ಲ. ಪ್ರಾರ್ಥನೆ ಎಂಬುದು ನಮ್ಮ ದಿನನಿತ್ಯ ಜೀವಿತದಲ್ಲಿ ನಮ್ಮ ಸೃಷ್ಟಿಕರ್ತನೊಟ್ಟಿಗೆ ಮಾತನಾಡಲು, ಆತನೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳಲು ಅದು ಒಂದು ನಮಗೆ ಸೇತುವೆ ಆಗಿದೆ, ನಮಗೆ ಅದು ಕೊಂಡಿ ಆಗಿರುವಂಥದ್ದಾಗಿದೆ. ಆದರೆ ಇಂದು ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಪ್ರಾರ್ಥನೆಯನ್ನು ಒಂದು ಧಾರ್ಮಿಕ ಆಚರಣೆಯಾಗಿ ಎಷ್ಟೋ ಧರ್ಮಗಳಲ್ಲಿ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಂದೊಂದು ಧರ್ಮದಲ್ಲಿ ಒಂದೊಂದು ವಿಧವಾದಂಥ ಆಚರಣೆಗಳನ್ನು ಮಾಡುವುದನ್ನು ನಾವು ಕಾಣಲ್ಪಡ್ತೇವೆ. ಆದರೆ ನಾವು ಪ್ರಾರ್ಥನೆಯನ್ನು ಕರ್ತನಾದ ಯೇಸುವಿನ ಬಳಿಯಲ್ಲಿ ಯೇಸುವಿನ ಹೆಸರಿನಲ್ಲಿ ಮಾಡುವಾಗ ನಮಗೆ ಬಿಡುಗಡೆ ಉಂಟು. ಅನೇಕರು ವಿಗ್ರಹಗಳ ಬಳಿಯಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರಿಗೆ ಅದರಿಂದ ಯಾವ ಉತ್ತರಗಳು ಕೂಡ ಸಿಕ್ಕುವುದಿಲ್ಲ. ಯಾಕೆಂದರೆ ಅವು ಮನುಷ್ಯನ ಕೈ ಕೆಲಸವಷ್ಟೇ. ವಾಕ್ಯ ಹೀಗೆ ಹೇಳ್ತದೆ, ನಾನೇ ಹೇಳ್ತಾ ಇಲ್ಲ. ಇಲ್ಲಿ ಕೀರ್ತನೆಗಳು 115ನೇ ಅಧ್ಯಾಯ 4ರಿಂದ 8ನೇ ವಚನ ಓದಿಕೊಳ್ಳೋಣ. ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯನ ಕೈಕೆಲಸವಷ್ಟೇ. ಅವು ಬಾಯಿದ್ದರೂ ಮಾತನಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಕೈ ಉಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ. ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಅವುಗಳನ್ನು ಮಾಡುವವರು, ಅವುಗಳಲ್ಲಿ ಭರವಸವಿಡುವವರು ಅವುಗಳಂತೆಯೇ. ಇಸ್ರಾಯೇಲರೇ, ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಗುರಾಣಿಯೋ ಆತನೇ. ಇಲ್ಲಿ ನಾವು ನೋಡಲ್ಪಡ್ತಾ ಇದ್ದೇವೆ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ. ಇಲ್ಲಿ ಹೇಳಿರುವಂಥ ಮಾತು ಎಷ್ಟು ಸತ್ಯವಾಗಿದೆ. ಅನೇಕ ಜನರು ಇದನ್ನು ಹಿಂಬಾಲಿಸ್ತಾ ಇದ್ದಾರೆ, ಆದರೆ ಬಿಡುಗಡೆ ಇಲ್ಲ. ಅನೇಕರು ನೆನೆಸಿಕೊಂಡಿದ್ದಾರೆ, ದೇವರು ಎಂದು ಇರುವುದಾದರೆ ಬರೀ ನಮಗೆ ಒಳ್ಳೆಯದನ್ನು ಮಾತ್ರ ಮಾಡ್ತಾರೆ, ನಮ್ಮ ಆರ್ಥಿಕವಾದಂತಹ ಒಂದು ವಿಷಯಗಳಿಗೆ ಮಾತ್ರ ದೇವರು ಸಹಾಯ ಮಾಡ್ತಾರೆ ಎಂದು ಎಷ್ಟೋ ಜನ ಅಂದುಕೊಂಡಿದ್ದಾರೆ.
ಆದರೆ ದೇವರು ಎಂಬುವವನು ಯಾರಾಗಿದ್ದಾನೆ ಅಂದರೆ, ಮೊದಲನೇದಾಗಿ ನಮ್ಮ ಸೃಷ್ಟಿಕರ್ತನು, ಎರಡನೇದಾಗಿ ದೇವರ ಆತ್ಮವು ನಮ್ಮಲ್ಲಿದೆ. ಆ ದೇವರ ಆತ್ಮವು ನಮ್ಮಲ್ಲಿ ಇರುವಾಗ ಆ ಆತ್ಮಕ್ಕೆ ಇಷ್ಟವಾಗುವಂಥದ್ದು, ಆ ಆತ್ಮ ಆಶಿಸುವಂಥದ್ದು ದೇವರೇ ಆಗಿರ್ತದೆ. ಯಾಕೆಂದ್ರೆ ಶರೀರವು ಬಂದಿರುವಂಥದ್ದು ಮಣ್ಣಿನಿಂದ ಮಾಡಿರಲ್ಪಟ್ಟ ಈ ಶರೀರವು ತಿರುಗಿ ಮಣ್ಣಿಗೆ ಹೋಗ್ತದೆ. ಅದಕ್ಕೆ ಮಣ್ಣಿನಿಂದ ಬೆಳೆದದ್ದನ್ನು ಮಾತ್ರ ನಾವು ತಿನ್ನುವಾಗ ನಮಗೆ ಆರೋಗ್ಯಕರವಾಗಿರ್ತದೆ. ಆ ಮಣ್ಣಿಗೆ ಬೇರೆ ವಿಧವಾದಂಥ ಕೆಮಿಕಲ್ಗಳನ್ನು ಇವತ್ತು ಬಳಸ್ತಾ ಇರುವುದಕ್ಕೆ ನಮ್ಮಲ್ಲಿ ಎಷ್ಟೋ ಅನಾರೋಗ್ಯಗಳು, ಸಮಸ್ಯೆಗಳು ಉಂಟಾಗ್ತಾ ಇದೆ ಶರೀರಕ್ಕೆ. ಯಾಕೆಂದರೆ ಮಣ್ಣಿನಿಂದ ನೈಸರ್ಗಿಕವಾಗಿ ಏನು ಬರುವಂಥದ್ದಿದೆಯೋ ಅದು ಮಾತ್ರ ಈ ದೇಹ ಕರಗಿಸಿಕೊಳ್ಳಿಕ್ಕೆ, ಈ ದೇಹಕ್ಕೆ ಅಡ್ಜಸ್ಟ್ ಆಗುವಂಥದ್ದಾಗಿದೆ. ಅದೇ ರೀತಿ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ನಮ್ಮ ಉಸಿರು, ನಮ್ಮ ಶ್ವಾಸ, ನಮ್ಮೊಳಗೊಂದು ಆತ್ಮ ಇದೆ. ಆ ಆತ್ಮಕ್ಕೆ ಒಡೆಯನಾಗಿರುವಂತಹ ದೇವರ ಬಳಿ, ಆ ದೇವರು ಯಾರಾಗಿದ್ದಾನೆ ಅಂದರೆ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮಗಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. ನನ್ನನ್ನು ಪ್ರೀತಿಸಿ ತನ್ನ ಪ್ರಾಣವನ್ನು ನಮಗಾಗಿ ಕೊಟ್ಟಂಥ ಏಕೈಕ ದೇವರು ಆತನೊಬ್ಬನೇ ಆಗಿದ್ದಾನೆ. ಹಾಗಾದರೆ ಮನುಷ್ಯ ಜೀವಿಗಳಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು, ಮನುಷ್ಯನ ಒಂದು ಜೀವ ಇರುವಂಥದ್ದು ರಕ್ತದಲ್ಲಿ ಆಗಿದೆ. ಆದರೆ ಯೇಸು ಕ್ರಿಸ್ತನು ಆ ರಕ್ತವನ್ನು ನಮ್ಮ ಪಾಪ ಪರಿಹಾರಕ್ಕೋಸ್ಕರವಾಗಿ ಆತನು ಆ ರಕ್ತವನ್ನು ನಮಗೆ ಕೊಟ್ಟನು. ಯಾಕೆಂದರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಎಷ್ಟೋ ವೇದಗಳು, ಗ್ರಂಥಗಳು ಹೇಳುವಂಥದ್ದು, ಮನುಷ್ಯನ ಪಾಪಗಳಿಗೆ ರಕ್ತದ ಧಾರೆ ಇಲ್ಲದೆ ಆ ಪಾಪವು ಪರಿಹಾರವಾಗಲಿಕ್ಕೆ ಸಾಧ್ಯವಿಲ್ಲದ ಸಮಯದಲ್ಲಿ ಯೇಸು ಕ್ರಿಸ್ತನು ತಾನೇ ತನ್ನ ಶರೀರವನ್ನ ಆ ಕಲ್ವಾರಿ ಶಿಲುಬೆಯಲ್ಲಿ ಕೊಡುವುದರ ಮೂಲಕ ನನಗೋಸ್ಕರ, ನಿಮಗೋಸ್ಕರ, ನನ್ನ ಪಾಪಗಳಿಗೋಸ್ಕರ, ನಿಮ್ಮ ಪಾಪಗಳಿಗೋಸ್ಕರ ಬಲಿಯಾಗಿದ್ದಾನೆ. ನಾವು ನೆನೆಸಿಕೊಳ್ಬೋದು, ನಾನೇನು ತಪ್ಪು ಮಾಡ್ತಾ ಇಲ್ವಲ್ಲ, ನಾನು ಒಳ್ಳೆಯ ಹಾದಿಯಲ್ಲೇ ಇದ್ದೇನೆ ಎಂದು ನೀವು ನೆನೆಸಿಕೊಳ್ಳಬಹುದು. ಆದರೆ ಮನುಷ್ಯನು ಚಿಕ್ಕಂದಿನಿಂದಲೂ ಕೂಡ ನಾವು ಕೆಲವೊಂದು ವಿಷಯಗಳನ್ನು ನಾವು ಚಿಕ್ಕ ಮಕ್ಕಳಿಗೆ ಹೇಳಿಕೊಡೋದಿಲ್ಲ. ಅವರಿಗೆ ಆಟೋಮೆಟಿಕ್ ಆಗಿ ಸಿಟ್ಟು ಬರ್ತದೆ, ಆಟೋಮೆಟಿಕ್ ಆಗಿ ಹೊಟ್ಟೆ ಕಿಚ್ಚು ಬರ್ತದೆ, ಹಾಗೆ ಆಟೋಮೆಟಿಕ್ ಆಗಿ ಕೆಲವೊಂದು ತಪ್ಪು ಕಾರ್ಯಗಳನ್ನು ಮಾಡ್ತಾರೆ. ನಾವು ಯಾರು ಹೇಳಿಕೊಡೋದಿಲ್ಲ. ಅದು ಹೇಗೆ ಬಂದಿತ್ತಂದರೆ, ಯಾಕೆಂದರೆ ನಾವು ಹುಟ್ಟಿದಾಗಿಂದನೂ ಏನಾಗಿದ್ದೇವೆ, ಪಾಪಿಗಳಾಗಿದ್ದೇವೆ. ಪಾಪಿಗಳಾಗಿರುವ ಕಾರಣಕ್ಕೆ ನೀವು ಇಂಥ ವಿಷಯಗಳನ್ನು ಮಕ್ಕಳಿಗೆ ಹೇಳ್ಕೊಡುವಂಥ ಅವಶ್ಯಕತೆಯೇ ಇಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ತಾನಾಗೆ ಎಲ್ಲ ಕಲಿತುಕೊಳ್ತಾ ಇದ್ದಾರೆ. ಯಾಕೆಂದರೆ ನಾವು ಹುಟ್ಟಿ ಬರ್ತಾ ಇರುವಂತಹ ನಮ್ಮಲ್ಲಿ ಇರುವಂಥದ್ದೆಲ್ಲವೂ ಕೂಡ ಪಾಪವೇ ಆಗಿದೆ. ಆದ ಕಾರಣವೇ ಯೇಸು ಕ್ರಿಸ್ತನು ಈ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೋಸ್ಕರವಾಗಿಯೇ ತನ್ನ ಶರೀರವನ್ನು ನಮಗೋಸ್ಕರವಾಗಿ ಕೊಟ್ಟನು. ಹಾಗಾದರೆ ನಮ್ಮ ಸೃಷ್ಟಿಕರ್ತನು ಯಾರಾಗಿದ್ದಾನೆ? ಯೇಸು ಸ್ವಾಮಿ ಆಗಿದ್ದಾನೆ. ಮಣ್ಣಿನಿಂದ ಮನುಷ್ಯನನ್ನು ಮಾಡಿ ತನ್ನ ಶ್ವಾಸವನ್ನು ಕೊಟ್ಟು, ನೀವು ಸತ್ಯವೇದವನ್ನು ಓದುವುದಾದರೆ, ಇಂದು ನೀವು ಅನೇಕರು ಹೊಸದಾಗಿ ಏನಾದರೂ ಈ ವಿಡಿಯೋನ, ಯೇಸುಸ್ವಾಮಿಯನ್ನು ಅರಿಯದೆ ನೀವು ಹೊಸದಾಗಿ ವಿಡಿಯೋನ ನೋಡ್ತಾ ಇರುವುದಾದರೆ ಒಮ್ಮೆ ಸತ್ಯವೇದ ಓದಿರಿ. ನಿಮಗೆ ಅಲ್ಲಿ ಸಂಪೂರ್ಣವಾದ ಎಲ್ಲ ಮಾಹಿತಿಗಳು ನಿಮಗೆ ದೊರೆಯಲ್ಪಡುವಂಥದ್ದಾಗಿದೆ. ಹಾಗಾದರೆ ನಾವು ಯಾರಿಗೆ ಪ್ರಾರ್ಥನೆ ಮಾಡಬೇಕು, ಯಾರ ಬಳಿ ಪ್ರಾರ್ಥನೆನ ಮಾಡ್ತಾ ಇದ್ದೇವೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿದೆ. ಪ್ರಾರ್ಥನೆ ಎಂದರೆ ನಮ್ಮ ದೇವರೊಟ್ಟಿಗೆ, ನಮ್ಮ ಸೃಷ್ಟಿಕರ್ತನೊಟ್ಟಿಗೆ ಮಾತನಾಡುವಂಥದ್ದು. ಅದು ಒಂದು ದಿವಸದ ಕೆಲಸವಲ್ಲ. ನೀವು ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಬರೀ ಒಂದು ದಿವಸ ಮಾತ್ರ ಮಾತನಾಡ್ತೀರಾ? ನಿಮಗೆ ಸಮಯ ಸಿಕ್ಕಿದಾಗೆಲ್ಲ, ಯಾವಾಗೆಲ್ಲ ನಿಮಗೆ ಸಮಯ ಸಿಗುತ್ತೋ, ಯಾವಾಗೆಲ್ಲ ನೀವು ಅವರನ್ನು ನೆನಪಿಸಿಕೊಳ್ತೀರೋ ಆಗೆಲ್ಲ ನೀವು ಅವರಿಗೆ ಕರೆ ಮಾಡಿ ಮಾತನಾಡ್ತೀರಾ. ಅವರ ಜೊತೆಯಲ್ಲಿ ಸಮಯ ಕಳೀಲಿಕ್ಕೆ, ಅವರ ಸನಿಹದಲ್ಲಿ ಇರಲಿಕ್ಕೆ ನೀವು ಇಚ್ಛಿಸ್ತೀರಾ. ಹಾಗೆ ನಮ್ಮನ್ನು ಅರಿತಂತಹ, ನಮಗಾಗಿ ಪ್ರಾಣ ಕೊಟ್ಟಂಥ ದೇವರ ಬಳಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಯಾವಾಗಲೂ ಆತನ ಸಂಗಡ ಮಾತನಾಡಬೇಕು. ನೋಡಿ, ನಿಮ್ಮನ್ನು ಅರಿತಂಥ ದೇವರಲ್ಲಿ ನೀವು ಪ್ರಾರ್ಥಿಸುವಾಗ ಮಾತ್ರ ನಿಮ್ಮ ವಿಷಯಗಳು, ನೀವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆಯೇ ಆತನಿಗೆಲ್ಲ ಗೊತ್ತಿದೆ. ಆ ದೇವರ ಬಳಿ ನೀವು ಪ್ರಾರ್ಥನೆ ಮಾಡುವಾಗ ಮಾತ್ರವೇ ನೀವು ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ನನ್ನ ಬಳಿಯಲ್ಲಿ ಅನೇಕರು ಕರೆ ಮಾಡಿ ಕೇಳ್ತಾರೆ, ನಾನು ತುಂಬ ದಿವಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀನು ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇದೆಯಾ, ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದೆಯಾ ಎಂಬುದು ಕೂಡ ಬಹಳ ಮುಖ್ಯವಾದಂತಹ ಸಂಗತಿಯಾಗಿದೆ. ನಾವು ಕೀರ್ತನೆಗಳು 115ನೇ ಅಧ್ಯಾಯದಲ್ಲಿ ನೋಡುವಾಗ, ಮನುಷ್ಯನ ಕೈ ಕೆಲಸವಷ್ಟೇ, ಕಣ್ಣಿದ್ರೂ ನೋಡುವುದಿಲ್ಲ, ಕಿವಿಯಿದ್ರೂ ಕೇಳುವುದಿಲ್ಲ, ಮೂಗಿದ್ದರೂ ಕೂಡ ಮೂಸುವುದಿಲ್ಲ, ಕೈಯುಂಟು ಮುಟ್ಟುವುದಿಲ್ಲ. ನೀವೆಷ್ಟೋ ಸಮಯದಲ್ಲಿ ಕಣ್ಣೀರಿನಲ್ಲಿ, ವೇದನೆ, ಪ್ರಯಾಸಗಳಲ್ಲಿ ಹಾದು ಹೋಗುವಾಗ ನಿಮಗೆ ಯಾವತ್ತಾದರೂ ಮಾತನಾಡಿ ಸಂತೈಸಿದುಂಟಾ? ಈ ಅನುಭವಗಳು ನಿಮ್ಮ ಜೀವಿತದಲ್ಲಿ ಆಗಿದೆಯಾ? ಆದರೆ
ಯೇಸು ಕ್ರಿಸ್ತನನ್ನು ನಂಬಿದಂಥ ಮಗುವಿಗೆ ಈ ಅನುಭವಗಳು ಉಂಟು. ಯಾಕೆಂದರೆ ಯೇಸು ಕ್ರಿಸ್ತನ ವಾಕ್ಯವು ಜೀವವುಳ್ಳದಾಗಿದೆ. ಆ ವಾಕ್ಯವು ಒಂದು ಮನುಷ್ಯನ ಸಂಗಡ ಮಾತನಾಡುವಾಗ ಒಂದು ಮನುಷ್ಯನ ಸಂಗಡ ಆ ವಾಕ್ಯವು ಕಾರ್ಯ ಮಾಡುವಂಥದ್ದಾಗಿದೆ. ಸೋತ ಮನುಷ್ಯನಿಗೆ ಧೈರ್ಯ ಪಡಿಸುವಂಥದ್ದಾಗಿದೆ. ನೊಂದ ಮನಸ್ಸಿಗೆ ಸಂತೈಸುವಂಥದ್ದಾಗಿದೆ. ಹಾಗಾದರೆ ಇಂದು ನೀವು ಯಾರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡಿ. ನಿಮ್ಮ ಪ್ರಾರ್ಥನೆಗೆ ಇಷ್ಟು ದಿವಸಗಳ ಕಾಲ ಕಣ್ಣೀರು, ವೇದನೆ, ಪ್ರಯಾಸ, ಎಷ್ಟೋ ದಿವಸಗಳು ಅನೇಕರು ಉಪವಾಸವಿದ್ದು ಅನೇಕ ಕಾರ್ಯಗಳನ್ನು ನೀವು ಮಾಡಿರ್ಬೋದು, ಆಚರಣೆಗಳನ್ನ ಮಾಡಿರ್ಬೋದು. ಆದರೆ ನನ್ನ ಜೀವಿತದಲ್ಲಿ ಏನು ಬದಲಾವಣೆ ಇಲ್ಲ, ಬರೀ ಅದೇ ಪ್ರಯಾಸ, ಕಷ್ಟ. ನೀವು ನೆನೆಸಿಕೊಳ್ಳಬಹುದು, ನನ್ನ ಬಳಿಯಲ್ಲಿ ಹಣವಿದೆ, ನಾನು ಸುಖವಾಗಿದ್ದೇನೆ ಎಂದು ನೆನೆಸಬಹುದು. ಆದರೆ ಹಣವು ನಮ್ಮ ಜೀವಿತದಲ್ಲಿ ಸಮಾಧಾನ ತರುವಂಥದ್ದಲ್ಲ. ಹಣವು ನಮ್ಮನ್ನು ಮೋಕ್ಷದೆಡೆಗೆ ನಡೆಸುವುದಿಲ್ಲ. ಹಾಗೆ ಸೌಂದರ್ಯವಾಗಲಿ, ಆಸ್ತಿಯಾಗಲಿ, ಸ್ನೇಹಿತರು, ಸಂಬಂಧಿಕರು ಯಾವುದು ನಮ್ಮನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ನಾವು ನಂಬಿರುವಂಥ ಅನೇಕ ಧಾರ್ಮಿಕ ಆಚರಣೆಗಳು ಕೂಡ, ನಂಬಿಕೆಗಳು ಕೂಡ ನಮ್ಮನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕರ್ತನಾದ ಯೇಸು ಒಬ್ಬನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದಾನೆ. ನನ್ನ ಹೊರತಾಗಿ ಯಾರು ಕೂಡ ತಂದೆಯ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಎಂದು ಆತನೇ ಹೇಳಿದ್ದಾನೆ. ಹಾಗಾದರೆ ಆತನೇ ಮಾರ್ಗ, ಸತ್ಯ, ಜೀವವಾಗಿದ್ದಾನೆ. ಸತ್ಯವುಳ್ಳ ದೇವರು, ಜೀವವುಳ್ಳ ದೇವರು, ಮರಣವನ್ನು ಗೆದ್ದ ದೇವರು. ಮರಣವೇ ನಿನ್ನ ಜಯವೆಲ್ಲಿ, ಪಾತಾಳವೇ ನಿನ್ನ ಇತ್ತ ಕೊಂಡೆಯಲ್ಲಿ ಎಂದು ಮರಣವನ್ನು ಜಯಿಸಿದ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಅನೇಕರು ನೆನೆಸಿಕೊಂಡಿರಬಹುದು, ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಸತ್ತು ಹೋದನು ಎಂದು ನೀವು ಹಿಸ್ಟ್ರಿಯಲ್ಲಿ ಓದಿರ್ಬೋದು. ಆದರೆ ಆ ಯೇಸು ಇನ್ನೂ ಸತ್ತಂಥ ಅವಸ್ಥೆಯಲ್ಲಿ ಇಲ್ಲ. ಆತನು ಮೂರನೇ ದಿನದಲ್ಲಿ ಮೃತ್ಯುಂಜಯವಾಗಿ ಮರಣವನ್ನು, ಪಾತಾಳವನ್ನು ಜಯಿಸಿ ಎದ್ದಂತಹ ಜೀವ ಸ್ವರೂಪನಾದ ದೇವರು. ನೀವೀಗ ಕರೀರಿ, ನೀವೀಗ ಪ್ರಾರ್ಥನೆ ಮಾಡಿ, ನೀವೀಗ ಕಣ್ಣೀರಿಟ್ಟು ನೋಡಿ, ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಸಂತೈಸಿ ನಿಮ್ಮ ಜೀವಿತವನ್ನು ಬದಲಾಯಿಸುವ ಆತನಾಗಿದ್ದಾನೆ. ಬರೀ ಹಣಕ್ಕಾಗಿ ಹಾಗೂ ನಿಮ್ಮ ಒಂದು ಫೇಮ್, ನೇಮ್, ಪೊಸಿಷನಿಗೋಸ್ಕರವಾಗಿ ಇರುವುದಲ್ಲ ದೇವರು. ಮನುಷ್ಯನ ಆತ್ಮಕ್ಕೆ ನೆಮ್ಮದಿಯ ಅವಶ್ಯವಿದೆ, ಮನುಷ್ಯನಿಗೆ ಸಮಾಧಾನದ ಅವಶ್ಯವಿದೆ, ಮನುಷ್ಯನಿಗೆ ಒಂದು ಶಾಶ್ವತವಾದಂಥ ನೆಲೆಯ ಅವಶ್ಯವಿದೆ. ಅದು ಯಾರಾಗಿದ್ದಾರೆ ಅಂದರೆ ಕರ್ತನಾದಂಥ ಯೇಸು ಸ್ವಾಮಿ ಒಬ್ಬನೇ ಆಗಿದ್ದಾನೆ. ಎಷ್ಟೋ ಜನರು ನೀವು ನೆನೆಸಿಕೊಳ್ಬೋದು, ನೀವು ಅನೇಕ ದಿನಗಳಿಂದ ದುಡಿತಾ ಇದ್ದೀರಾ, ನಿಮ್ಮ ಬಳಿ ಹಣವಿದೆ, ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಮನಸ್ಸಿನಲ್ಲಿ ಏನೋ ಒಂದು ವಿಧವಾದಂಥ ಶೂನ್ಯತೆ. ಆ ಶೂನ್ಯತೆಯನ್ನು ತುಂಬಿಕೊಳ್ಳಲು ನೀವು ಅನೇಕ ವಿಧವಾದ ಕಾರ್ಯಗಳನ್ನು ಮಾಡ್ತಾ ಇರಬಹುದು. ಆದರೆ ಎಲ್ಲೂ ಕೂಡ ಆ ಶೂನ್ಯತೆಯನ್ನು ತುಂಬಲಿಕ್ಕೆ, ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಜವಾದ ಪ್ರೀತಿಗಾಗಿ, ನಿಜವಾದ ಸಮಾಧಾನಕ್ಕಾಗಿ, ನಿಜವಾದ ನೆಮ್ಮದಿಗಾಗಿ ನೀವು ಹುಡುಕ್ತಾ ಇರುವುದಾದರೆ ಯೇಸು ಕ್ರಿಸ್ತನು ಮಾತ್ರ ನಿಮಗೆ ಕೊಡಲಿಕ್ಕೆ ಸಾಧ್ಯ. ಯಾಕೆಂದರೆ ನಾನೇ ಅದಕ್ಕೆ ಜೀವಂತ ಸಾಕ್ಷಿಯಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಾವು ಮಾಡುವ ವಿದ್ಯಾಭ್ಯಾಸ, ನಾವು ಇಷ್ಟಪಡುವಂಥ ಯಾವ ಕಾರ್ಯಗಳು ಆಗಲಿ ಅಥವಾ ನಮಗೆ ಇಷ್ಟವಾಗುವಂಥ ವಸ್ತುಗಳಾಗಲಿ ಯಾವುದು ನಮ್ಮನ್ನು ಸಮಾಧಾನ, ಸಂತೃಪ್ತಿ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಕೆಲವು ನಿಮಿಷಗಳು, ಕೆಲವು ಕಾಲಗಳು ಮಾತ್ರ ಆಗಿರ್ತದೆ. ಆದರೆ ಶಾಶ್ವತವಾದ ಒಂದು ಶೂನ್ಯತೆಯಿಂದ ನಾವು ಹೊರಬರಬೇಕು. ನಮ್ಮ ಮನಸ್ಸಿನಲ್ಲಿ ಆ ಸಂತೋಷ, ನೆಮ್ಮದಿ ನಾವು ಕಾಣಬೇಕಂದ್ರೆ ಯೇಸು ಸ್ವಾಮಿ ಒಬ್ಬನೇ ಮಾರ್ಗವಾಗಿದ್ದಾನೆ. ಹಾಗಾದರೆ ಯಾರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಪ್ರಾರ್ಥನೆ ಎಂದರೆ ಏನು ಅಂತ ನಿಮಗಿವಾಗ ನಾನು ಅರ್ಥವಾಗಿದೆ ಎಂದು ಭಾವಿಸ್ತೇನೆ. ಹಾಗಾದರೆ ನಮ್ಮ ಪ್ರಾರ್ಥನೆಯಲ್ಲಿ ಏನಿರಬೇಕು ಹಾಗೂ ಏನಿರಬಾರದು ಎಂದು ನಾವು ಧ್ಯಾನಿಸೋಣ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಯಾವಾಗಲೂ ನಾವು ಕೃತಜ್ಞತೆಯನ್ನು ಸಲ್ಲಿಸುವಾಗ ಅನೇಕ ಮಾರ್ಗಗಳನ್ನು ತೆರೆಯುವಂಥದ್ದಾಗಿದೆ. ನೋಡಿ, ನಾವು ಯಾವಾಗ ನಮ್ಮ ಹೃದಯಪೂರ್ವಕವಾಗಿ ದೇವರು ಮಾಡಿರುವಂತಹ ಕಾರ್ಯಗಳನ್ನು ನೆನೆಸಿ ನಮ್ಮ ಜೀವಿತದಲ್ಲಿ ಇಂದು ನಾವು ಎಲ್ಲಿಯೋ ಇರಬೇಕಾಗಿತ್ತು, ಯಾವುದೋ ನಾಶನ ಬಂದು ನಮ್ಮನ್ನು ನಾಶಪಡಿಸಬೇಕಾಗಿತ್ತು, ಆದರೆ ಇಂದು ನಾವು ಬದುಕಿದ್ದೇವೆ, ನಮ್ಮ ಕುಟುಂಬ ಉಳಿದಿದೆ ಅಂದರೆ ದೇವರ ಕೃಪೆ ಆಗಿದೆ, ಆತನ ಕರುಣೆ ಆಗಿದೆ. ಈ ವಿಷಯಗಳನ್ನು ನೆನೆಸಿಕೊಂಡು ನಾವು ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಈ ಕೃತಜ್ಞತೆಯನ್ನು ದೇವರಿಗೆ ನೀವು ಸ್ತೋತ್ರಗಳನ್ನು, ಸ್ತುತಿಗಳನ್ನು ಸಲ್ಲಿಸುವಾಗ ನಿಮ್ಮ ಜೀವಿತದ ಅನೇಕ ಮುಚ್ಚಲ್ಪಟ್ಟಂತಹ ಬಾಗಿಲುಗಳನ್ನು ತೆರೆಯುವಂಥದ್ದಾಗಿದೆ. ಹಾಗಾದರೆ ನಮ್ಮ ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ಏನಿರಬೇಕಂದ್ರೆ ಕೃತಜ್ಞತೆ ಇರಬೇಕು.
ಕೀರ್ತನೆಗಳು 100ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಹಾಗಾದರೆ ಎಷ್ಟು ಜನರು ನೀವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಾ? ಆತನು ಮಾಡಿದಂಥ ವಿಧಗಳನ್ನು, ಇಂಪಾಸಿಬಲ್ ಆಗಿರುವಂಥ ಸಿಚುಯೇಷನಿಂದ ನಮಗೆ ಹೊರಬರಲಿಕ್ಕೆ ಎಷ್ಟೋ ಸಹಾಯ, ಎಷ್ಟೋ ಉಪಕಾರ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ. ಹಾಗಾದರೆ ನಾವು ಆತನ ಉಪಕಾರಗಳನ್ನು ನೆನೆಸಿ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಹಾಗೆ ಎರಡನೇದಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಏನಿರಬೇಕಂದ್ರೆ ದೇವರ ಚಿತ್ತದ ಪ್ರಕಾರ ನಾವು ಪ್ರಾರ್ಥನೆ ಮಾಡಬೇಕು. ಅನೇಕರ ಪ್ರಾರ್ಥನೆಗಳು ಹೀಗಿರ್ತದೆ, ಅವರ ಬಾಯಲ್ಲಿ ಮಾತ್ರ ದೇವರ ಚಿತ್ತ, ದೇವರ ಉದ್ದೇಶ ನೆರವೇರಬೇಕು ಎಂದು ಬಾಯಿನಲ್ಲಿ ಹೇಳುತ್ತಾರೆ, ಪ್ರಾರ್ಥನೆಗಳಲ್ಲೂ ಕೂಡ ದೇವರ ಮುಂದೆ ಮಾಡುವವರಾಗಿದ್ದಾರೆ. ಆದರೆ ಇದು ಕ್ರಿಯೆಗಳಲ್ಲಿ ಬರುವಾಗ ದೇವರು ಬೇಡವೆಂದ ಕಾರ್ಯವನ್ನು, ದೇವರು ನಿಲ್ಲಿಸಿದ ಕಾರ್ಯವನ್ನು, ದೇವರ ಚಿತ್ತವಿಲ್ಲದೆ ಇರೋ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಮಾಡುವವರಾಗಿದ್ದಾರೆ. ತಮ್ಮ ಸ್ವ ಇಚ್ಛೆಗಳನ್ನು, ತಮ್ಮ ಸ್ವಬುದ್ಧಿಗಳ ಮೇಲೆ ಆಧಾರ ಮಾಡಿಕೊಂಡು ಅನೇಕ ಕಾರ್ಯಗಳನ್ನು ಮಾಡುವವರಾಗಿರ್ತಾರೆ. ಆದರೆ ನಮ್ಮ ಪ್ರಾರ್ಥನೆಯಲ್ಲಿ ಏನಿರಬೇಕಂದ್ರೆ ನಮ್ಮ ಪ್ಲ್ಯಾನ್, ನಮ್ಮ ಐಡಿಯಾ, ನಮಗಿರುವಂಥ ಯೋಚನೆ, ನಮಗಿರುವಂತಹ ಆಲೋಚನೆಗಳನ್ನು ಕರ್ತನ ಮುಂದೆ ಇಡುವಂಥದ್ದಲ್ಲ. ದೇವರೇ, ನಿನ್ನ ಆಸೆ, ನಿನ್ನ ಚಿತ್ತವನ್ನು ನನ್ನ ಜೀವಿತದಲ್ಲಿ ನೆರವೇರಲು ಸಹಾಯ ಮಾಡು, ಕೃಪೆನ ಅನುಗ್ರಹಿಸು ಎಂದು ನಾವು ಪ್ರಾರ್ಥನೆ ಮಾಡಬೇಕು. ನಿನ್ನ ಚಿತ್ತ ಯಾವುದೆಂದು ತಿಳಿದು ನಿನ್ನ ಚಿತ್ತದ ಪ್ರಕಾರ ನಡೆಯಲು ನನಗೆ ಮಾರ್ಗವನ್ನು ತೋರಿಸು ಎಂದು ನಾವು ಪ್ರಾರ್ಥಿಸಬೇಕೇ ಹೊರತು ನಮ್ಮ ಆಲೋಚನೆ, ಪ್ಲ್ಯಾನ್ಗಳನ್ನು ದೇವರ ಮುಂದೆ ಇಡುವಂಥದ್ದಲ್ಲ ನಿಜವಾಗಿ ನಾವು ಪ್ರಾರ್ಥನೆಯಲ್ಲಿ ಕೇಳಬೇಕಾದದ್ದು. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬೊಬ್ಬರಿಗೋಸ್ಕರ ಒಬ್ಬೊಬ್ಬರು ದೇವರನ್ನ ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವುಳ್ಳದಾಗಿದೆ. ಹಾಗಾದರೆ ನಮ್ಮ ಪ್ರಾರ್ಥನೆಯಲ್ಲಿ ಏನಿರಬೇಕಂದ್ರೆ ದೇವರ ಬಳಿಯಲ್ಲಿ ಕ್ಷಮಾಪಣೆ ಕೇಳಬೇಕು. ತಿಳಿದೋ ತಿಳಿಯದೋ ಅನೇಕ ಕಾರ್ಯಗಳನ್ನು ನಡೆ ಮೂಲಕ, ನುಡಿಯ ಮೂಲಕ, ಆಲೋಚನೆಗಳ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಪಾಪದ ಕಾರ್ಯಗಳು ಬಂದಿರಬಹುದು. ಅವುಗಳನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ಪಾಪ ಕ್ಷಮಾಪಣೆ ನಾವು ಕೇಳಬೇಕು, ಕೃತಜ್ಞತೆಗಳನ್ನು ನಾವು ಹೇಳಬೇಕು. ಕರ್ತನ ಚಿತ್ತದ ಪ್ರಕಾರ ನಮ್ಮ ಜೀವಿತ ನಡೆಯಲಿ, ಅದಕ್ಕೆ ಕೃಪೆನ ಅನುಗ್ರಹಿಸು ಎಂದು ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ಅನೇಕ ಸಮಯದಲ್ಲಿ ನೀವು ಬಲಹೀನರಾಗಿರುವಾಗ, ಸೋತು ಹೋಗುವಾಗ ನಿಮ್ಮ ಪ್ರಾರ್ಥನೆಯಲ್ಲಿ ಏನಿರಬೇಕೆಂದರೆ ದೇವರ ವಾಕ್ಯವನ್ನು ಉಚ್ಚರಿಸಿ ಆ ಸಮಸ್ಯೆ ಮೇಲೆ, ನಿಮಗೆ ಬರ್ತಾ ಇರುವ ಸೋಲಿನ ಮೇಲೆ, ನಿಮಗೆ ಬರ್ತಾ ಇರುವಂತಹ ಶೋಧನೆಗಳ ಮೇಲೆ, ನಿಮಗೆ ಬರ್ತಾ ಇರುವಂತಹ ಕಷ್ಟಗಳ ಮೇಲೆ ನೀವು ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಪ್ರಾರ್ಥಿಸುವಾಗ. ಯಾಕೆಂದರೆ ದೇವರ ವಾಕ್ಯವು ಬಲವುಳ್ಳದಾಗಿದೆ. ಒಂದು ಸ್ತ್ರೀಯು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ತನ್ನ ಪ್ರತಿಯೊಂದು ಸಂದರ್ಭದಲ್ಲಿ ತನಗೆ ಬರುವಂತಹ ಪ್ರತಿಯೊಂದು ಅವಶ್ಯಕತೆಯಲ್ಲಿ ಆಕೆ ಯಾವಾಗಲೂ ದೇವರ ವಾಗ್ದಾನಗಳನ್ನು ಹಿಡಿದುಕೊಂಡು ಪ್ರಾರ್ಥಿಸುವಂಥ ವ್ಯಕ್ತಿ ಆಕೆ ಆಗಿದ್ದಳು. ಅದಕ್ಕೆ ಬರುವಂಥ ಎಲ್ಲ ಪರಿಸ್ಥಿತಿಗಳಲ್ಲೂ ಆಕೆ ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಯೇಸು ಕ್ರಿಸ್ತನು ಕೂಡ ಸೈತಾನನಿಂದ ಶೋಧಿಸಲ್ಪಟ್ಟಾಗ ದೇವರ ವಾಕ್ಯಗಳನ್ನೇ ಹೇಳಿ ಆ ಶೋಧನೆಯನ್ನು ಜಯಿಸುವುದನ್ನು ನಾವು ನೋಡ್ತೇವೆ. ಹಾಗಾದರೆ ನಾವು ಕೂಡ ದೇವರ ವಾಕ್ಯಗಳನ್ನು ಹಿಡಿದು ಪ್ರಾರ್ಥನೆಗಳನ್ನು ಮಾಡೋಣ. ದೇವರು ನಿಮಗೆ ಕೊಟ್ಟಂಥ ವಾಗ್ದಾನಗಳನ್ನು, ಅನೇಕ ಸಮಯದಲ್ಲಿ ನಿಮಗೆ ಸೋಲುಂಟಾಗ್ಬೋದು, ಪ್ರಾರ್ಥನೆ ಮಾಡಲಿಕ್ಕೆ ಬಲಹೀನತೆಗಳು ಉಂಟಾಗ್ಬೋದು. ಆ ಸಮಯದಲ್ಲೆಲ್ಲ ದೇವರು ನಿಮಗೆ ಮಾಡಿರುವ ವಾಗ್ದಾನಗಳನ್ನು ಹಿಡಿದು ಅವುಗಳನ್ನು ಉಚ್ಚರಿಸಲಿಕ್ಕೆ ಪ್ರಾರಂಭ ಮಾಡಿ. ಆಗ ನೀವು ಪ್ರತಿಯೊಂದು ಸಂದರ್ಭದಲ್ಲೂ ಕರ್ತನ ವಾಕ್ಯದಿಂದ ಜಯವನ್ನು ಹೊಂದಿಕೊಳ್ಳಲು ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದರೆ ನಮ್ಮ ಪ್ರಾರ್ಥನೆಯಲ್ಲಿ ಏನಿರಬಾರದು ಎಂದು ನಾವು ನೋಡುವುದಾದರೆ ಕಪಟತನ ಇರಬಾರದು. ಕಪಟತನ ಎಂದು ಹೇಳುವುದಾದರೆ ಹೊರಗೆ ಒಂದು ಜೀವಿತ, ಒಳಗೆ ಒಂದು ಜೀವಿತವನ್ನು ಇಟ್ಟುಕೊಂಡು ನಾವು ದೇವರ ಮುಂದೆ ನಟನೆಗಳನ್ನು ಮಾಡುವುದಾದರೆ ನಮ್ಮ ಪ್ರಾರ್ಥನೆಗಳು ಕೇಳಲ್ಪಡುವುದಿಲ್ಲ. ಇಂತಹ ವಿಷಯಗಳು ನಮ್ಮ ಪ್ರಾರ್ಥನೆಯಲ್ಲಿ ಇರಬಾರದು. ಭಕ್ತಿಹೀನನ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾರು ದೇವರ ವಾಕ್ಯಕ್ಕೆ ಕಿವಿಗಳನ್ನು ಕೊಡುವುದಿಲ್ಲವೋ ಅಂಥವರ ಪ್ರಾರ್ಥನೆಯನ್ನು ಕೂಡ ದೇವರು ಕೇಳುವುದಿಲ್ಲ. ಜ್ಞಾನೋಕ್ತಿಗಳು 28
8ನೇ ಅಧ್ಯಾಯ 9ನೇ ವಚನದಲ್ಲಿ, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯೋ ಅಸಹ್ಯ. ಹಾಗಾದರೆ ದೇವರ ವಾಕ್ಯಗಳನ್ನು ಕೈಗೊಂಡು ಅವುಗಳನ್ನು ಕೇಳಿಸಿಕೊಂಡು ನಾವು ನಡೆದು ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯಕ್ಕೆ ಅವಿಧೇಯತೆಯನ್ನು ತೋರಿಸಬಾರ್ದು. ನಮ್ಮ ಪ್ರಾರ್ಥನೆಯಲ್ಲಿ ಭಕ್ತಿಹೀನತೆ ಇರಬಾರ್ದು. ನಮ್ಮ ಪ್ರಾರ್ಥನೆಯಲ್ಲಿ ಕಪಟತನ ಇರಬಾರದು. ಹಾಗೂ ನಮ್ಮ ಪ್ರಾರ್ಥನೆಯಲ್ಲಿ ದುರುದ್ದೇಶಗಳಿರಬಾರದು. ಅನೇಕರು ಪ್ರಾರ್ಥನೆನ ಮಾಡ್ತಾರೆ, ಅವರ ಉದ್ದೇಶಗಳು ಸರಿಯಾಗಿರೋದಿಲ್ಲ. ದೇವರ ಚಿತ್ತಕ್ಕೆ ವಿರುದ್ಧವಾದ ಪ್ರಾರ್ಥನೆ, ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಕಾರ್ಯಗಳನ್ನು ನನಗೆ ಬೇಕು ಎಂದು ಹಠ ಸ್ವಭಾವದಿಂದ ಮಾಡುವಂಥ ಪ್ರಾರ್ಥನೆಗಳು ನಮ್ಮ ಜೀವಿತದಲ್ಲಿ ಇರಬಾರ್ದು. ಯಾಕೆಂದರೆ ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಿಗಿಂತ ಉನ್ನತವಾಗಿದೆ, ನನ್ನ ಮಾರ್ಗಗಳು ನಿನ್ನ ಮಾರ್ಗಗಳಿಗಿಂತ ಉನ್ನತವಾಗಿದೆ, ಉತ್ತಮವಾಗಿದೆ ಎಂದು ದೇವರ ವಾಕ್ಯ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ನಾವು ಕೇಳುವಂಥದ್ದು, ನಾವು ಬೇಡುವಂಥದ್ದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಆದರೆ ಇದನ್ನು ನಾವು ಕೆಲವು ಸಮಯ ಅರ್ಥ ಮಾಡಿಕೊಳ್ಳೋದಿಲ್ಲ. ನಮಗಿರುವಂತಹ ಒಂದು ದುರುದ್ದೇಶಗಳನ್ನು ಇಟ್ಟುಕೊಂಡು ನನಗೆ ಅವರಿಗಿಂತ ಹೆಚ್ಚಾದ ರೀತಿಯಲ್ಲಿ ಆಶೀರ್ವಾದಗಳು ಬೇಕು ಎಂದು ದೇವರ ಸಮ್ಮುಖದಲ್ಲಿ ನಮಗೆ ಅವಶ್ಯಕತೆ ಇಲ್ಲದೇ ಇರುವಂಥ ವಿಷಯಗಳಲ್ಲಿ ನಾವೇನು ಮಾಡ್ತೇವೆ ಅಂದರೆ ದೇವರನ್ನು ದುಃಖಪಡಿಸುವವರಾಗಿದ್ದೇವೆ. ಹಾಗಾದರೆ ನಮ್ಮ ಪ್ರಾರ್ಥನೆಯಲ್ಲಿ ಸ್ವಾರ್ಥತೆ ಇದೆಯಾ? ನಮಗೆ ಮಾತ್ರ ಪ್ರಾರ್ಥನೆ ಮಾಡುವುದು, ನಾನು ನನ್ನ ಕುಟುಂಬ ಮಾತ್ರ ಚೆನ್ನಾಗಿರಬೇಕು, ಈ ಸ್ವಾರ್ಥತೆಗಳು ನಿಮ್ಮ ಪ್ರಾರ್ಥನೆಯಲ್ಲಿ ಇರುವುದಾದರೆ ಅವುಗಳನ್ನು ತೆಗೆದುಹಾಕಿ. ಯೋಬನ ಜೀವಿತದಲ್ಲೇ ನಾವು ನೋಡ್ತೇವೆ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿ ದುಪ್ಪಟ್ಟಾದ 2ರಷ್ಟು ಆಶೀರ್ವಾದವನ್ನು ಅವನು ತನ್ನ ಜೀವಿತದಲ್ಲಿ ಕಾಣುವುದನ್ನು ನೋಡ್ತೇವೆ. ಅಬ್ರಹಾಮನು ಸೊದೋಮ ಗೊಮೋರ ಪಟ್ಟಣಕ್ಕಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆಯನ್ನು ಮಾಡ್ತಾನೆ. ನಮ್ಮ ಪ್ರಾರ್ಥನೆಯಲ್ಲಿ ಸ್ವಾರ್ಥತೆ ಇರಬಾರದು, ನಾನು ಎಂಬುದು ಇರಬಾರದು. ನಮ್ಮ ಪ್ರಾರ್ಥನೆಯಲ್ಲಿ ತಗ್ಗಿಸಲ್ಪಡುವಂಥ ಮನೋಭಾವನೆ ಇರಬೇಕು. ಅದಕ್ಕೆ ಯೇಸು ಸ್ವಾಮಿ ಉದಾಹರಣೆಯಾಗಿ ಪರಿಸಾಯನ ಮತ್ತು ಪಾಪಿಯ ಪ್ರಾರ್ಥನೆಯ ಕುರಿತಾಗಿ ಸತ್ಯವೇದದಲ್ಲಿ ಹೇಳುವುದನ್ನು ನೋಡಲ್ಪಡ್ತೇವೆ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ನೇ ವಚನದಿಂದ ನೀವು ಓದಬಹುದಾಗಿದೆ. ಅಲ್ಲಿ ಒಬ್ಬ ಸುಂಕದವನು ಪರಿಸಾಯನು ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾನೆ, ದೇವರೇ, ಸುಲುಕೊಳ್ಳುವನು ಅನ್ಯಾಯಗಾರನು ನಾನಲ್ಲ, ನಾನು ಹಾಗೆ ಅಂಥವ ಕೆಲಸ ಮಾಡಿದವನಲ್ಲ, ನಾನು ಪಾಪಿಯಲ್ಲ ಎಂದು ತನ್ನನ್ನು ತಾನು ಹೆಚ್ಚಿಸಿಕೊಂಡು ಪ್ರಾರ್ಥನೆ ಮಾಡ್ತಾನೆ. ಆದರೆ ಪಾಪಿಯಾದ ಸುಂಕದವನು ಏನೆಂದು ಹೇಳ್ತಾ ಇದ್ದಾನೆ ಅಂದರೆ, ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂದು ಪ್ರಾರ್ಥನೆ ಮಾಡ್ತಾನೆ. ಈ ಇಬ್ಬರ ಪ್ರಾರ್ಥನೆಯಲ್ಲಿ ದೇವರು ಸುಂಕದವನ ಪ್ರಾರ್ಥನೆಯನ್ನು ಕೇಳುವುದನ್ನು ನೋಡ್ತೇವೆ. ಹಾಗಾದರೆ ನಮ್ಮ ಪ್ರಾರ್ಥನೆಯಲ್ಲಿ ನಾನು ಎಂಬುದು ಇರಬಾರ್ದು. ನಾವು ತಗ್ಗಿಸಿಕೊಳ್ಳಬೇಕು. ನಾವು ಮಾಡುವಂಥ ಅನೇಕ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಕೂರುವಾಗ ದೇವರು ನಾವು ಮಾಡಿದಂಥ ಕಾರ್ಯಗಳನ್ನು ನಮಗೆ ತಿಳಿಯಪಡಿಸಿ ಇನ್ನೊಬ್ಬರ ಬಳಿಯಲ್ಲಿ ಹೋಗಿ ತಗ್ಗಿಸಿಕೊಳ್ಳಿಕ್ಕೆ ಹೇಳುವಾಗ ನಾವಲ್ಲಿ ತಗ್ಗಿಸಿಕೊಳ್ಳಬೇಕು. ಆಗಲೇ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಜಯವನ್ನು ಕಾಣಲಿಕ್ಕೆ ಸಾಧ್ಯ, ಆಗಲೇ ದೇವರಿಗೆ ಮೆಚ್ಚುಗೆಯಾಗಿ ನಡೆಯಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಸುಮ್ಮನೆ ಕ್ರೈಸ್ತಿಯ ಜೀವಿತ ಎಂದು ಹೇಳುವುದಾದರೆ ಸುಮ್ಮನೆ ಬಾಯಿ ಮಾತಿನಲ್ಲಿ ಹೇಳುವುದು ಕ್ರೈಸ್ತಿಯ ಜೀವಿತವಲ್ಲ, ನಡತೆಯಲ್ಲಿ ತೋರಿಸುವಂಥದ್ದೇ ಕ್ರೈಸ್ತಿಯ ಜೀವಿತವಾಗಿದೆ. ಯೇಸುವಿನೊಂದಿಗೆ ನಡೆಯುವುದು ಸುಲಭವಾದ ಸಂಗತಿಯಲ್ಲ. ಆತನು ಹೇಳುವುದನ್ನು ನಾವು ಯಾವಾಗಲೂ ಅನುಸರಿಸಬೇಕು. ಬರೀ ಕೇಳುವವರಾಗಿ ಹೇಳುವವರಾಗಿರದೆ ಅನುಸರಿಸುವವರಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ನಾವು ಅನೇಕ ವಿಷಯಗಳನ್ನು ಧ್ಯಾನಿಸಿದ್ದೇವೆ. ಪ್ರಾರ್ಥನೆ ಎಂದರೇನು, ಪ್ರಾರ್ಥನೆಯನ್ನು ಯಾರಿಗೆ ಮಾಡಿದರೆ ನಮಗೆ ಉತ್ತರ ಸಿಗುತ್ತದೆ, ಪ್ರಾರ್ಥನೆಯ ವಿಚಾರವಾಗಿ ನಮ್ಮ ಜೀವಿತದಲ್ಲಿ ಯಾವ ವಿಷಯಗಳಿರಬೇಕು, ಯಾವ ವಿಷಯಗಳು ಇರಬಾರ್ದೆಂದು ನಾವು ತಿಳಿದುಕೊಂಡಿದ್ದೇವೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟ ಸುಂದರವಾದ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳುವ ಸಹೋದರ ಸಹೋದರಿಯ ಜೀವಿತವನ್ನು ಬದಲಾಯಿಸಿ ನಿನ್ನಲ್ಲಿ ಹೆಚ್ಚಾದ ನಂಬಿಕೆಯನ್ನು ಇಡಲಿಕ್ಕೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಕೃಪೆಯಿಂದ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು.